ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದ ಪ್ರಚಲಿತ ವಿದ್ಯಮಾನಗಳ ಪ್ರಮುಖ 100 ಮಾಹಿತಿಗಳನ್ನು MCQ ಫಾರ್ಮ್ಯಾಟ್ನಲ್ಲಿ ತಿಳಿಯೋಣ. ಇಲ್ಲಿ ಮೊದಲನೆಯ ಪ್ರಶ್ನೆ, 2025ರ ನವೆಂಬರ್ನಲ್ಲಿ ವಿಶ್ವಸಂಸ್ಥೆಯ COP30 ಶೃಂಗಸಭೆಯನ್ನು ಎಲ್ಲಿ ನಡೆಸಿತು? ಉತ್ತರವು ಆಪ್ಷನ್ ಸಿ, ಬ್ರೆಜಿಲ್. ಬ್ರೆಜಿಲ್ನಲ್ಲಿ 2025ರ ಸಾಲಿನ ವಿಶ್ವಸಂಸ್ಥೆಯ COP30 ಶೃಂಗಸಭೆಯು ನಡೆಯಿತು. ಮುಂದಿನ ಪ್ರಶ್ನೆ, ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕ 2026ರಲ್ಲಿ ಭಾರತದ ಸ್ಥಾನ ಎಷ್ಟು? ಉತ್ತರ ಆಪ್ಷನ್ ಸಿ, 23ನೇ ಸ್ಥಾನವು ಭಾರತವು ಪಡೆದುಕೊಂಡಿತು ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ. ಮುಂದಿನ ಪ್ರಶ್ನೆ, ಅಜಯ್ ವಾರಿಯರ್ 25 ಜಂಟಿ ಮಿಲಿಟರಿ ವ್ಯಾಯಾಮವು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಉತ್ತರ ಆಪ್ಷನ್ ಎ ಆಗಿರುತ್ತದೆ, ಯುನೈಟೆಡ್ ಕಿಂಗ್ಡಮ್. UK ಮತ್ತು ಭಾರತದ ನಡುವೆ ಅಜಯ್ ವಾರಿಯರ್ 25 ಜಂಟಿ ಮಿಲಿಟರಿ ವ್ಯಾಯಾಮವು ನಡೆಯಿತು. ಮುಂದಿನ ಪ್ರಶ್ನೆ, ಪ್ರಧಾನಿ ಮೋದಿ ಅವರಿಗೆ ಆರ್ಡರ್ ಆಫ್ ದಿ ರಿಪಬ್ಲಿಕ್ ಅತ್ಯುನ್ನತ ನಾಗರಿಕ ಗೌರವ ನೀಡಿದ ದೇಶ ಯಾವುದು? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, ಟ್ರಿನಿಡಾಡ್ ಮತ್ತು ಟೊಬಾಗೊ ದೇಶವು ಪ್ರಧಾನಿ ಮೋದಿಯವರಿಗೆ ಆರ್ಡರ್ ಆಫ್ ದಿ ರಿಪಬ್ಲಿಕ್ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯನ್ನು ನೀಡಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ 11ನೇ ಭಾರತೀಯ ಕ್ರಿಕೆಟಿಗ ಯಾರು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, MS ಧೋನಿ ಅವರು ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ 11ನೇ ಭಾರತೀಯ ಕ್ರಿಕೆಟಿಗ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಆಪ್ಷನ್ ಸಿ, ಅಮರಾವತಿ, ಆಂಧ್ರಪ್ರದೇಶದಲ್ಲಿ ಭಾರತದ ಮೊದಲ ಕ್ವಾಂಟಮ್ ಕಂಪ್ಯೂಟಿಂಗ್ ಗ್ರಾಮವನ್ನು ಸ್ಥಾಪಿಸಲಾಗಿದೆ. ಮುಂದಿನ ಪ್ರಶ್ನೆಯಲ್ಲಿ ನೋಡಿ, 2025ರ ಸಾಲಿನ ನೊಬೆಲ್ ಸಾಹಿತ್ಯ ಪ್ರಶಸ್ತಿಗೆ ಭಾಜನರಾದವರು ಯಾರು? ಇಲ್ಲಿ ನೆನಪಿಟ್ಟುಕೊಳ್ಳಿ, 2025ರ ನೊಬೆಲ್ ಸಾಹಿತ್ಯ ಪ್ರಶಸ್ತಿಯನ್ನು ಲಾಸ್ಲೆ ರಾಸ್ಲಹೋಕೈ ಅವರಿಗೆ 2025ರ ಸಾಲಿನ ನೊಬೆಲ್ ಸಾಹಿತ್ಯ ಪ್ರಶಸ್ತಿಯು ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಮೈಕ್ರೋಸಾಫ್ಟ್ ಅನ್ನು ಹಿಂದಿಕ್ಕಿ ವಿಶ್ವದ ಅತ್ಯಂತ ಮೌಲ್ಯಯುತ ಕಂಪನಿಯಾದ ಸಂಸ್ಥೆ ಯಾವುದು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಎನ್ವಿಡಿಯಾ ಕಂಪನಿಯು ಮೈಕ್ರೋಸಾಫ್ಟ್ ಅನ್ನು ಹಿಂದಿಕ್ಕಿ ವಿಶ್ವದ ಅತ್ಯಂತ ಮೌಲ್ಯಯುತ ಕಂಪನಿಯಾದ ಸಂಸ್ಥೆಯಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ ಎನ್ವಿಡಿಯಾ. ಮುಂದಿನ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ವನ್ಯಜೀವಿ ಅಭಯಾರಣ್ಯವನ್ನು ಯಾವ ರಾಜ್ಯದಲ್ಲಿ ಘೋಷಿಸಲಾಗಿದೆ? ಉತ್ತರ ಆಪ್ಷನ್ ಸಿ, ಮಧ್ಯಪ್ರದೇಶವನ್ನು ಡಾಕ್ಟರ್ BR ಅಂಬೇಡ್ಕರ್ ವನ್ಯಜೀವಿ ಅಭಯಾರಣ್ಯವನ್ನು ಘೋಷಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ 2025ರ ಸಾಲಿನದ್ದು ಯಾರಿಗೆ ಲಭಿಸಿದೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಕುಮಾರ್ ಮಂಗಲಂ ಬಿರ್ಲಾ ಅವರಿಗೆ 2025ರ ಸಾಲಿನ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ಇಂಧನ ಪರಿವರ್ತನಾ ಪಾರ್ಕ್ ಎನರ್ಜಿ ಟ್ರಾನ್ಸ್ಮಿಷನ್ ಪಾರ್ಕ್ ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, ತೆಲಂಗಾಣದಲ್ಲಿ ವಿಶ್ವದ ಮೊದಲ, ಇಂಪಾರ್ಟೆಂಟ್ ಆದ ಮಾಹಿತಿ, ವಿಶ್ವದ ಮೊದಲ ಇಂಧನ ಪರಿವರ್ತನಾ ಪಾರ್ಕ್ ಎನರ್ಜಿ ಟ್ರಾನ್ಸ್ಮಿಷನ್ ಪಾರ್ಕನ್ನು ತೆಲಂಗಾಣದಲ್ಲಿ ಉದ್ಘಾಟನೆ ಮಾಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ, 2025ರಲ್ಲಿ 100% ಸಾಕ್ಷರತೆ ಸಾಧಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಮಿಜೋರಾಂನಲ್ಲಿ 100% ಸಾಕ್ಷರತೆ ಸಾಧಿಸಿದ ಭಾರತದ ಮೊದಲ ರಾಜ್ಯ ಇದಾಗಿದೆ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಸುರಂಗವನ್ನು ಯಾವ ದೇಶ ನಿರ್ಮಿಸಿದೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, ಚೀನಾ ದೇಶ ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಸುರಂಗವನ್ನು ನಿರ್ಮಿಸಿರುತ್ತದೆ. ಯಾವ ದೇಶ? ಚೀನಾ ದೇಶ. ಮುಂದಿನ ಪ್ರಶ್ನೆ, ಇಫ್ಕೊ ತನ್ನ ಮೊದಲ ಸಾಗರೋತ್ತರ ನ್ಯಾನೋ ರಸಗೊಬ್ಬರ ಘಟಕವನ್ನು ಎಲ್ಲಿ ಸ್ಥಾಪಿಸಿದೆ? ಉತ್ತರವು ಆಪ್ಷನ್ ಬಿ, ಬ್ರೆಜಿಲ್ನಲ್ಲಿ ಇಫ್ಕೊ ತನ್ನ ಮೊದಲ ಸಾಗರೋತ್ತರ ನ್ಯಾನೋ ರಸಗೊಬ್ಬರ ಘಟಕವನ್ನು ಸ್ಥಾಪಿಸಿರುತ್ತದೆ. ಮುಂದಿನ ಪ್ರಶ್ನೆ, ದ ಒನ್ ಕ್ರಿಕೆಟ್ ಮೈ ಲೈಫ್ ಆ್ಯಂಡ್ ಮೋರ್ ಇದು ಯಾರ ಆತ್ಮಕಥೆ? ಉತ್ತರ ಆಪ್ಷನ್ ಸಿ, ಶಿಖರ್ ಧವನ್ ಅವರ ಆತ್ಮಕಥೆಯಾಗಿರುತ್ತದೆ ದ ಒನ್ ಕ್ರಿಕೆಟ್ ಮೈ ಲೈಫ್ ಆ್ಯಂಡ್ ಮೋರ್ ಎನ್ನುವುದು. ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ಕ್ರಿಪ್ಟೋ ಟೂರಿಸಂ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತಂದ ದೇಶ ಯಾವುದು? ಇದು ಇಂಪಾರ್ಟೆಂಟ್ ಆದ ಕ್ವಶನ್ ಆಗಿರುತ್ತದೆ. ಇದರ ಉತ್ತರವು ಆಪ್ಷನ್ ಬಿ, ಭೂತಾನ್ ದೇಶವು ಕ್ರಿಪ್ಟೋ ಟೂರಿಸಂ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ದೇಶ. ನೆನಪಿಟ್ಟುಕೊಳ್ಳಿ, ಉತ್ತರ ಭೂತಾನ್ ಆಗಿರುತ್ತದೆ, ಮೊದಲ ಕ್ರಿಪ್ಟೋ ಟೂರಿಸಂ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತಂದ ದೇಶ. ಮುಂದಿನ ಪ್ರಶ್ನೆ, RBI ಯಾವ ಇ-ಕಾಮರ್ಸ್ ಕಂಪನಿಗೆ NBFC ಪರವಾನಗಿಯನ್ನು ನೀಡಿದೆ? ಇಲ್ಲಿ ಉತ್ತರ ಆಪ್ಷನ್ ಬಿ, ಫ್ಲಿಪ್ಕಾರ್ಟ್ ಆಗಿರುತ್ತದೆ. ಫ್ಲಿಪ್ಕಾರ್ಟ್ ಇ-ಕಾಮರ್ಸ್ ಕಂಪನಿಗೆ NBFC ಪರವಾನಗಿಯನ್ನು RBI ನೀಡಿರುತ್ತದೆ. ಮುಂದಿನ ಪ್ರಶ್ನೆ, ಬಡತನ ನಿರ್ಮೂಲನೆಗಾಗಿ
P4 ಇನಿಷಿಯೇಟಿವ್ ಪ್ರಾರಂಭಿಸಿದ ರಾಜ್ಯ ಯಾವುದು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, ಆಂಧ್ರಪ್ರದೇಶ. ಆಂಧ್ರಪ್ರದೇಶ ರಾಜ್ಯವು ಬಡತನ ನಿರ್ಮೂಲನೆಗಾಗಿ P4 ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಿತು. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 80ನೇ ಅಧಿವೇಶನದ ಅಧ್ಯಕ್ಷರು ಯಾರು? ಉತ್ತರ ಆಪ್ಷನ್ ಎ, ಫಿಲೆಮಾನ್ ಯಾಂಗ್ ಆಗಿರುತ್ತಾರೆ. ಫಿಲೆಮಾನ್ ಯಾಂಗ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 80ನೇ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಮುಂದಿನ ಪ್ರಶ್ನೆಯನ್ನು ನೋಡುವ. 11ನೇ ವಿಶ್ವ ಹಸಿರು ಆರ್ಥಿಕ ಶೃಂಗಸಭೆ 2025 ಎಲ್ಲಿ ನಡೆಯಿತು? ಉತ್ತರವು ಆಪ್ಷನ್ ಬಿ, ದುಬೈನಲ್ಲಿ. ದುಬೈನಲ್ಲಿ 11ನೇ ಸಾಲಿನ ವಿಶ್ವ ಹಸಿರು ಆರ್ಥಿಕ ಶೃಂಗಸಭೆ ನಡೆಯಿತು. ಇದು 2025ರಲ್ಲಿ ನಡೆಯಿತು. 2025ರಲ್ಲಿ 11ನೆಯ ವಿಶ್ವ ಹಸಿರು ಆರ್ಥಿಕ ಶೃಂಗಸಭೆ ನಡೆಯಿತು. ಇದು ಎಲ್ಲಿ ನಡೆಯಿತು ಅಂದರೆ ದುಬೈನಲ್ಲಿ ನಡೆಯಿತು. ಮುಂದಿನ ಪ್ರಶ್ನೆ, ಮಾನವ ಅಭಿವೃದ್ಧಿ ಸೂಚ್ಯಂಕ 2025ರಲ್ಲಿ ಭಾರತದ ಸ್ಥಾನವೇನು? ಉತ್ತರವು ಆಪ್ಷನ್ ಸಿ, 130ನೇ ಸ್ಥಾನವನ್ನು ಪಡೆಯಿತು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ. ಮುಂದಿನ ಪ್ರಶ್ನೆ, ಜಾಗತಿಕ ಲಿಂಗ ಅಂತರ ವರದಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ 2025ರಲ್ಲಿ ಭಾರತದ ಸ್ಥಾನ ಎಷ್ಟು? ಉತ್ತರವು ಆಪ್ಷನ್ ಬಿ, 131ನೇ ಸ್ಥಾನವನ್ನು ಪಡೆಯಿತು ಭಾರತ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ 2025ರಲ್ಲಿ. ಮುಂದಿನ ಪ್ರಶ್ನೆ, ಇಂದಿರಾ ಗಾಂಧಿ ಆ್ಯಂಡ್ ದಿ ಇಯರ್ಸ್ ದತ್ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾ ಪುಸ್ತಕದ ಲೇಖಕರು ಯಾರು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, ಶ್ರೀನಾಥ್ ರಾಘವನ್ ಅವರು ಇಂದಿರಾ ಗಾಂಧಿ ಆ್ಯಂಡ್ ದಿ ಇಯರ್ಸ್ ದತ್ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾ ಪುಸ್ತಕವನ್ನು ಬರೆದವರು. ಹೆಸರು ನೆನಪಿಟ್ಟುಕೊಳ್ಳಿ, ಶ್ರೀನಾಥ್ ರಾಘವನ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಬ್ರೇವೆಸ್ಟ್ ಆಫ್ ದಿ ಬ್ರೇವ್ ಪುಸ್ತಕವನ್ನು ಬರೆದವರು ಯಾರು? ಉತ್ತರವು ಆಪ್ಷನ್ ಎ ಆಗಿರುತ್ತದೆ, ಸತೀಶ್ ಧುವಾ ಅವರು ಬ್ರೇವೆಸ್ಟ್ ಆಫ್ ದಿ ಬ್ರೇವ್ ಪುಸ್ತಕವನ್ನು ಬರೆದವರು. ಮುಂದಿನ ಪ್ರಶ್ನೆ, ಪಿಎಂ ಮಿತ್ರ ಯೋಜನೆಯು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಉತ್ತರ ಆಪ್ಷನ್ ಬಿ, ಜವಳಿ ಸಚಿವಾಲಯಕ್ಕೆ ಸಂಬಂಧಿಸಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತ ಮತ್ತು ಮಂಗೋಲಿಯಾ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮದ ಹೆಸರೇನು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, ನೊಮ್ಯಾಂಡಿಕ್ ಎಲಿಫೆಂಟ್ ಆಗಿರುತ್ತದೆ. ಭಾರತ ಮತ್ತು ಮಂಗೋಲಿಯಾ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮದ ಹೆಸರು ನೆನಪಿಟ್ಟುಕೊಳ್ಳಿ, ನೊಮ್ಯಾಂಡಿಕ್ ಎಲಿಫೆಂಟ್ ಎನ್ನುವುದು ಭಾರತ ಮತ್ತು ಮಂಗೋಲಿಯಾ ದೇಶಗಳ ನಡುವೆ ನಡೆದ ಜಂಟಿ ಮಿಲಿಟರಿ ವ್ಯಾಯಾಮ. ಮುಂದಿನ ಪ್ರಶ್ನೆ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2025ರಲ್ಲಿ ಭಾರತದ ಸ್ಥಾನವೇನು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, 151ನೇ ಸ್ಥಾನ ಭಾರತ ಇಲ್ಲಿ ಪಡೆದುಕೊಂಡಿರುತ್ತದೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ 2025ರ ವರದಿಯಲ್ಲಿ. ಮುಂದಿನ ಪ್ರಶ್ನೆ, ಫ್ರೆಡ್ರಿಕ್ ಮರ್ಜ್ ಯಾವ ದೇಶದ ಹೊಸ ಚಾನ್ಸಲರ್ ಆಗಿ ಆಯ್ಕೆಯಾಗಿದ್ದಾರೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಜರ್ಮನಿ ದೇಶದ ಹೊಸ ಚಾನ್ಸಲರ್ ಆಗಿ ಫ್ರೆಡ್ರಿಕ್ ಮರ್ಜ್ ಅವರು ಆಯ್ಕೆಯಾಗಿರುತ್ತಾರೆ. ಮುಂದಿನ ಪ್ರಶ್ನೆ, ಮೊದಲ ಬಾರಿಗೆ ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ಫೆಸ್ಟಿವಲ್ ಎಲ್ಲಿ ನಡೆಯಿತು? ಉತ್ತರವು ಆಪ್ಷನ್ ಸಿ, ಶ್ರೀನಗರದಲ್ಲಿ ಮೊದಲ ಬಾರಿಗೆ ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ ಫೆಸ್ಟಿವಲ್ ನಡೆಯಿತು. ಮುಂದಿನ ಪ್ರಶ್ನೆ, ಸಶಸ್ತ್ರ ಸೀಮಾ ಬಲದ ಅಥವಾ SSBಯ ಹೊಸ ಮಹಾನಿರ್ದೇಶಕರಾದವರು ಯಾರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಸಂಜಯ್ ಸಿಂಘಾಲ್ ಅವರು ಸಶಸ್ತ್ರ ಸೀಮಾ ಬಲ SSBಯ ಹೊಸ ಮಹಾನಿರ್ದೇಶಕರಾಗಿರುತ್ತಾರೆ. ಮುಂದಿನ ಪ್ರಶ್ನೆ, ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಅಸ್ಸಾಂನ 2ನೇ ರಾಜಧಾನಿಯಾಗಿ ಯಾವ ನಗರವನ್ನು ಮೇಲ್ದರ್ಜೆಗೇರಿಸಲಾಗುವುದು? ದಿಬ್ರುಗಢ ನಗರವನ್ನು ಮೇಲ್ದರ್ಜೆಗೇರಿಸಲಾಗುವುದು. ಮುಂದಿನ ಪ್ರಶ್ನೆ, ಹರಿವಂಶ್ ಶಕ್ತಿ ಮಿಲಿಟರಿ ವ್ಯಾಯಾಮವು ಭಾರತ ಮತ್ತು ಯಾವ ದೇಶಗಳ ನಡುವೆ ನಡೆಯಿತು? ಉತ್ತರವು ಆಪ್ಷನ್ ಸಿ, ಮಲೇಷ್ಯಾ. ಭಾರತ ಮತ್ತು ಮಲೇಷ್ಯಾ ದೇಶಗಳ ನಡುವೆ ಹರಿವಂಶ್ ಶಕ್ತಿ ಎನ್ನುವ ಮಿಲಿಟರಿ ವ್ಯಾಯಾಮವು ನಡೆಯಿತು. ಮುಂದಿನ ಪ್ರಶ್ನೆ, 2025ರ ಖೋ-ಖೋ ವಿಶ್ವಕಪ್ನಲ್ಲಿ ಪುರುಷರ ಮತ್ತು ಮಹಿಳೆಯರ 2 ವಿಭಾಗಗಳಲ್ಲಿ ಜಯಗಳಿಸಿದ ದೇಶ ಯಾವುದು? ಉತ್ತರ ಆಪ್ಷನ್ ಸಿ, ಭಾರತ ದೇಶ. ಮುಂದಿನ ಪ್ರಶ್ನೆ, BCCI ಅವಾರ್ಡ್ಸ್ 2025ರಲ್ಲಿ ಫಾಲಿ ಉಮ್ರಿಗರ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಉತ್ತರ ಆಪ್ಷನ್ ಬಿ, ಜಸ್ಪ್ರೀತ್ ಬುಮ್ರಾ ಅವರು ಪಡೆದುಕೊಂಡಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ವಿಶ್ವ ಆರ್ಥಿಕ ವೇದಿಕೆಯ 2025ರ ವಾರ್ಷಿಕ ಸಭೆ ಎಲ್ಲಿ ನಡೆಯಿತು? ಉತ್ತರವು ಆಪ್ಷನ್ ಬಿ, ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆಯ 2025ರ ವಾರ್ಷಿಕ ಸಭೆ ನಡೆಯಿತು. ಮುಂದಿನ ಪ್ರಶ್ನೆ, ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕ 2025ರಲ್ಲಿ ಮೊದಲ ಸ್ಥಾನದಲ್ಲಿದ್ದ ದೇಶ ಯಾವುದು? ಉತ್ತರ ಆಪ್ಷನ್ ಸಿ, ಬುರ್ಕಿನಾ ಫಾಸೋ ದೇಶವು ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕ 2025ರಲ್ಲಿ ಮೊದಲ ಸ್ಥಾನದಲ್ಲಿದ್ದ ದೇಶ ಆಗಿರುತ್ತದೆ. ನೆನಪಿಟ್ಟುಕೊಳ್ಳಿ, ಉತ್ತರ ಆಪ್ಷನ್ ಸಿ, ಬುರ್ಕಿನಾ ಫಾಸೋ ಆಗಿರುತ್ತದೆ. ಮುಂದಿನ ಪ್ರಶ್ನೆ, 16ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಅಂಗೀಕರಿಸಲ್ಪಟ್ಟ ಘೋಷಣೆ ಯಾವುದು?
ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಕಜನ್ ಘೋಷಣೆ. ಮುಂದಿನ ಪ್ರಶ್ನೆ, 2025ರ ಏಷ್ಯನ್ ವಿಂಟರ್ ಗೇಮ್ಸ್ ಆತಿಥ್ಯ ವಹಿಸಲಿರುವ ದೇಶ ಯಾವುದು? ಉತ್ತರವು ಆಪ್ಷನ್ ಸಿ, ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ದೇಶ 2025ರ ಸಾಲಿನ ಏಷ್ಯನ್ ವಿಂಟರ್ ಗೇಮ್ಸ್ ಆತಿಥ್ಯ ವಹಿಸಲಿರುತ್ತದೆ. ಮುಂದಿನ ಪ್ರಶ್ನೆ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು? ಉತ್ತರ ಆಪ್ಷನ್ ಎ ಆಗಿರುತ್ತದೆ, ಜಸ್ಟಿಸ್ ಅರುಣ್ ಪಲ್ಲಿ ಅವರು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ಮುಂದಿನ ಪ್ರಶ್ನೆ, ಭಾರತೀಯ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಅಥ್ಲೆಟಿಕ್ಸ್ ಕಮಿಷನ್ ಅಧ್ಯಕ್ಷರು ಯಾರು? ಉತ್ತರ ಆಪ್ಷನ್ ಬಿ, ಮೀರಾಬಾಯಿ ಚಾನು ಅವರು ಭಾರತೀಯ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಅಥ್ಲೆಟಿಕ್ಸ್ ಕಮಿಷನ್ ಅಧ್ಯಕ್ಷರು ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ನೈಟ್ ಸಫಾರಿ ಕ್ರೂಕೈಲ್ ಎಲ್ಲಿ ಸ್ಥಾಪನೆಯಾಗಲಿದೆ? ಉತ್ತರ ಆಪ್ಷನ್ ಬಿ, ಲಕ್ನೌನಲ್ಲಿ ಭಾರತದ ಮೊದಲ ನೈಟ್ ಸಫಾರಿ ಕ್ರೂಕೈಲ್ ಅನ್ನು ಸ್ಥಾಪಿಸಲಾಗುತ್ತಿದೆ. ಮುಂದಿನ ಪ್ರಶ್ನೆ, ಒಡಿಶಾದ ಯಾವ ಪ್ರದೇಶವನ್ನು ಭಾರತದ 117ನೇ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲಾಗಿದೆ? ಉತ್ತರವು ಆಪ್ಷನ್ ಬಿ, ಸಿಂಪ್ಲಿಫಾಲ್ ಅನ್ನು ಒಡಿಶಾದ ಸಿಂಪ್ಲಿಫಾಲ್ ನಗರವನ್ನು ಅಥವಾ ಪ್ರದೇಶವನ್ನು ಭಾರತದ 117ನೇ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲಾಗಿದೆ. ಮುಂದಿನ ಪ್ರಶ್ನೆ, ಇಂಡಿಯನ್ ಸೂಪರ್ ಲೀಗ್ 2024-25ರ ಚಾಂಪಿಯನ್ ಯಾರು? ಉತ್ತರ ಆಪ್ಷನ್ ಸಿ, ಮೋಹನ್ ಬಗಾನ್ ಸೂಪರ್ ಜೈಂಟ್ಸ್ 2024-25ರ ಸಾಲಿನ ಇಂಡಿಯನ್ ಸೂಪರ್ ಲೀಗ್ನ ಚಾಂಪಿಯನ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಸೂರ್ಯ ಕಿರಣ್ ಜಂಟಿ ವ್ಯಾಯಾಮವು ಭಾರತ ಮತ್ತು ಯಾವ ದೇಶಗಳ ನಡುವೆ ನಡೆಯಿತು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಭಾರತ ಮತ್ತು ನೇಪಾಳ ದೇಶಗಳ ನಡುವೆ ಸೂರ್ಯ ಕಿರಣ್ ಎನ್ನುವ ಜಂಟಿ ವ್ಯಾಯಾಮವು ನಡೆಯಿತು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಅಕ್ವಾಟಿಕ್ ಪಾರ್ಕ್ ಎಲ್ಲಿ ಉದ್ಘಾಟನೆಯಾಯಿತು? ಉತ್ತರವು ಆಪ್ಷನ್ ಸಿ, ಅಸ್ಸಾಂನಲ್ಲಿ ಭಾರತದ ಮೊದಲ ಅಕ್ವಾಟಿಕ್ ಪಾರ್ಕ್ ಉದ್ಘಾಟನೆಯಾಯಿತು. ಮುಂದಿನ ಪ್ರಶ್ನೆ, ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇನಲ್ಲಿ ನಿರ್ಮಿಸಲಾದ ವಿಶೇಷ ಕಾರಿಡಾರ್ ಯಾವುದು? ಉತ್ತರ ಆಪ್ಷನ್ ಬಿ, ವೈಲ್ಡ್ ಲೈಫ್ ಓವರ್ ಪಾಸ್ ಕಾರಿಡಾರ್ ಆಗಿರುತ್ತದೆ. ಇದನ್ನು ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇನಲ್ಲಿ ವಿಶೇಷವಾಗಿ ನಿರ್ಮಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಪ್ಯಾರಿಸ್ ಡೈಮಂಡ್ ಲೀಗ್ 2025ರಲ್ಲಿ ಚಿನ್ನ ಗೆದ್ದ ಭಾರತೀಯ ಯಾರು? ಉತ್ತರ ಆಪ್ಷನ್ ಬಿ, ನೀರಜ್ ಚೋಪ್ರಾ ಅವರು ಚಿನ್ನ ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆ, ಗೋಲ್ಡ್ ಮ್ಯಾನ್ ಪರಿಸರ ಪ್ರಶಸ್ತಿ 2025 ಎಷ್ಟು ಜನರಿಗೆ ನೀಡಲಾಯಿತು? ಉತ್ತರವು ಆಪ್ಷನ್ ಸಿ, 7 ಜನರಿಗೆ ನೀಡಲಾಗಿರುತ್ತದೆ. ಗೋಲ್ಡ್ ಮ್ಯಾನ್ ಪರಿಸರ ಪ್ರಶಸ್ತಿಯನ್ನು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಒಟ್ಟಾಗಿ ಗೋಲ್ಡ್ ಮ್ಯಾನ್ ಪರಿಸರ ಪ್ರಶಸ್ತಿಯನ್ನು 2025ರ ಸಾಲಿನಲ್ಲಿ 7 ಜನರಿಗೆ ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಟಾಟಾ ಕಮ್ಯುನಿಕೇಷನ್ಸ್ನ ಹೊಸ ಅಧ್ಯಕ್ಷರು ಯಾರು? ಉತ್ತರ ಆಪ್ಷನ್ ಬಿ, ಎನ್ ಗಣಪತಿ ಸುಬ್ರಮಣಿಯನ್ ಅವರು ಟಾಟಾ ಕಮ್ಯುನಿಕೇಷನ್ಸ್ನ ಹೊಸ ಅಧ್ಯಕ್ಷರು. ಮುಂದಿನ ಪ್ರಶ್ನೆ, ಇಂಧನ ಪರಿವರ್ತನಾ ಸೂಚ್ಯಂಕ 2025ರಲ್ಲಿ ಭಾರತ ಸ್ಥಾನ ಎಷ್ಟು? ಉತ್ತರವು ಆಪ್ಷನ್ ಸಿ, 71ನೇ ಸ್ಥಾನ ಭಾರತ ಪಡೆದುಕೊಂಡಿದೆ ಇಂಧನ ಪರಿವರ್ತನಾ ಸೂಚ್ಯಂಕದಲ್ಲಿ. ಮುಂದಿನ ಪ್ರಶ್ನೆ, ಫ್ರೆಂಚ್ ಓಪನ್ 2025ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಅಥವಾ ವಿಜೇತರು ಯಾರು? ಉತ್ತರ ಆಪ್ಷನ್ ಬಿ, ಈಗಾ ಸ್ವಿಯಾಟೆಕ್ ಅವರು ಫ್ರೆಂಚ್ ಓಪನ್ 2025ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯ ವಿಜೇತರು. ಮುಂದಿನ ಪ್ರಶ್ನೆ, ರಾಜಸ್ಥಾನದ ಯಾವ ಜೌಗು ಪ್ರದೇಶವನ್ನು ರಾಮ್ಸರ್ ಸೈಟ್ಗಳಿಗೆ ಸೇರಿಸಲಾಗುತ್ತಿದೆ? ಉತ್ತರ ಆಪ್ಷನ್ ಬಿ, ಕೀಚರ್ ಮತ್ತು ಮನಾರ್ ಜೌಗು ಪ್ರದೇಶಗಳು ರಾಮ್ಸರ್ ಸೈಟ್ಗಳಿಗೆ ಸೇರಿಸಲಾಗುತ್ತಿದೆ. ಮುಂದಿನ ಪ್ರಶ್ನೆ, ವಿಶ್ವದ 4ನೇ ಮತ್ತು ಏಷ್ಯಾದ ಮೊದಲ ಸೇಫ್ಟಿ ಇಂಜಿನಿಯರಿಂಗ್ ಸೆಂಟರ್ ಅನ್ನು ಗೂಗಲ್ ಎಲ್ಲಿ ಪ್ರಾರಂಭಿಸಿದೆ? ಉತ್ತರವು ಆಪ್ಷನ್ ಬಿ, ಹೈದರಾಬಾದ್ನಲ್ಲಿ. ವಿಶ್ವದ 4ನೇ ಮತ್ತು ಏಷ್ಯಾದ ಮೊದಲ ಸೇಫ್ಟಿ ಇಂಜಿನಿಯರಿಂಗ್ ಸೆಂಟರ್ ಅನ್ನು ಗೂಗಲ್ ಪ್ರಾರಂಭಿಸಿದೆ. ಎಲ್ಲಿ? ಹೈದರಾಬಾದ್ನಲ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡುವ. 2026 ಜನವರಿಯಿಂದ ಯೂರೋಝೋನ್ನ 21ನೇ ಸದಸ್ಯ ರಾಷ್ಟ್ರವಾಗಲಿರುವ ದೇಶ ಯಾವುದು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಬಲ್ಗೇರಿಯಾ ದೇಶ. ಬಲ್ಗೇರಿಯಾ ದೇಶ 2026 ಜನವರಿಯಿಂದ ಯೂರೋಝೋನ್ನ 21ನೇ ಸದಸ್ಯ ರಾಷ್ಟ್ರವಾಗಲಿರುತ್ತದೆ. ಯಾವ ದೇಶ? ಬಲ್ಗೇರಿಯಾ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಬಯೋಪಾಲಿಮರ್ ಉದ್ಘಾಟನಾ ಘಟಕ ಎಲ್ಲಿ ಸ್ಥಾಪನೆಯಾಗಲಿದೆ? ಉತ್ತರ ಆಪ್ಷನ್ ಎ, ಕಲಿಪುರಕೇರಿ, ಯುಪಿಯಲ್ಲಿ ಭಾರತದ ಮೊದಲ ಬಯೋಪಾಲಿಮರ್ ಉದ್ಘಾಟನಾ ಘಟಕವನ್ನು ಸ್ಥಾಪಿಸಲಾಗುತ್ತಿದೆ. ಇಂಪಾರ್ಟೆಂಟ್ ಆದ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿಯ ಅಧ್ಯಕ್ಷರು ಯಾರು? ಉತ್ತರ ಆಪ್ಷನ್ ಬಿ, ನಿತಿನ್ ಗುಪ್ತಾ. ನಿತಿನ್ ಗುಪ್ತಾ ಅವರು ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿಯ ಅಧ್ಯಕ್ಷರಾಗಿರುತ್ತಾರೆ. 57ನೆಯ ಪ್ರಶ್ನೆ. ಮುಂದಿನ ಪ್ರಶ್ನೆ, ಮಿಸೆಸ್ ವರ್ಲ್ಡ್ 2025ರ ಪ್ರಶಸ್ತಿ ಗೆದ್ದ ಮೊದಲ ಕಪ್ಪು ಮಹಿಳೆ ಯಾರು? ಉತ್ತರ ಆಪ್ಷನ್ ಬಿ, ತೆಶಗೋ ಗ್ಯಾಲೈ ಅವರು ಮಿಸೆಸ್ ವರ್ಲ್ಡ್ 2025ರ ಪ್ರಶಸ್ತಿಯನ್ನು ಗೆದ್ದ ಮೊದಲ ಕಪ್ಪು ಮಹಿಳೆ ಎನ್ನುವ ಪ್ರಶಸ್ತಿಗೆ ಪಾತ್ರರಾಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಇವರ ಹೆಸರು ನೆನಪಿಟ್ಟುಕೊಳ್ಳಿ,
ತಶೇಗೋ ಗ್ಯಾಲೈ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ 2025ರಲ್ಲಿ ಮನು ಭಾಕರ್ ಯಾವ ಪದಕವನ್ನು ಗೆದ್ದಿದ್ದಾರೆ? ಉತ್ತರ ಆಪ್ಷನ್ ಸಿ, ಕಂಚಿನ ಪದಕವನ್ನು ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆ, ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ವರದಿಯನ್ನು ಯಾರು ಬಿಡುಗಡೆ ಮಾಡುತ್ತಾರೆ? ಉತ್ತರ ಆಪ್ಷನ್ ಬಿ, ಶಿಕ್ಷಣ ಸಚಿವಾಲಯವು ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡುತ್ತದೆ. ಮುಂದಿನ ಪ್ರಶ್ನೆ, 74ನೇ ಮಿಸ್ ಯೂನಿವರ್ಸ್ 2025ರ ಕಿರೀಟ ಮುಡಿಗೇರಿಸಿಕೊಂಡವರು ಯಾರು? ಉತ್ತರವು ಆಪ್ಷನ್ ಸಿ, ಫಾತಿಮಾ ಬೋಷ್ ಅವರು 74ನೇ ಸಾಲಿನ ಮಿಸ್ ಯೂನಿವರ್ಸ್ ಪಟ್ಟವನ್ನು ಅಥವಾ ಕಿರೀಟವನ್ನು ಮುಡಿಗೇರಿಸಿಕೊಂಡಿರುತ್ತಾರೆ. ಮುಂದಿನ ಪ್ರಶ್ನೆ, ಪ್ರತಿಷ್ಠಿತ ಅಬೆಲ್ ಪ್ರಶಸ್ತಿ 2025 ವಿಜೇತರು ಯಾರು? ಉತ್ತರವು ಆಪ್ಷನ್ ಬಿ, ಮಸಾಕಿ ಕಾಶಿವಾರ ಅವರು ಪ್ರತಿಷ್ಠಿತ ಅಬೆಲ್ ಪ್ರಶಸ್ತಿಯ ವಿಜೇತರಾಗಿರುತ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಅತಿದೊಡ್ಡ ಹಸಿರು ಅಮೋನಿಯಾ ಯೋಜನೆ ಎಲ್ಲಿ ಸ್ಥಾಪನೆಯಾಗುತ್ತಿದೆ? ಉತ್ತರವು ಆಪ್ಷನ್ ಸಿ, ಗೋಪಾಲಪುರ, ಒಡಿಶಾದಲ್ಲಿ ಭಾರತದ ಅತಿದೊಡ್ಡ ಹಸಿರು ಅಮೋನಿಯಾ ಯೋಜನೆ ಪ್ರಾರಂಭಿಸಲಾಗುತ್ತಿದೆ ಅಥವಾ ಸ್ಥಾಪನೆಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಹುರೂನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದ ಉತ್ತರವು ಆಪ್ಷನ್ ಸಿ, 3ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಹುರೂನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2025ರಲ್ಲಿ ಭಾರತವು. ಮುಂದಿನ ಪ್ರಶ್ನೆ, QR ಕೋಡ್ ಆಧಾರಿತ ಡಿಜಿಟಲ್ ವಿಳಾಸ ವ್ಯವಸ್ಥೆ ಜಾರಿಗೆ ತಂದ ಮೊದಲ ನಗರ ಯಾವುದು? ಉತ್ತರ ಆಪ್ಷನ್ ಬಿ, ಇಂದೋರ್ ನಗರ. ಇಂದೋರ್ ನಗರ ಈ ಒಂದು ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದಿತು. ಮುಂದಿನ ಪ್ರಶ್ನೆ, 2028ರ ಒಲಿಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ? ಆಪ್ಷನ್ ಬಿ, ಲಾಸ್ ಏಂಜಲೀಸ್ನಲ್ಲಿ 2028ರ ಸಾಲಿನ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯಲಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಅಂಡರ್ ವಾಟರ್ ಮ್ಯೂಸಿಯಂ ಆಗಿ ಬದಲಾವಣೆಯಾಗುತ್ತಿರುವ ನೌಕೆ ಯಾವುದು? ಉತ್ತರವು ಆಪ್ಷನ್ ಸಿ, INS ಗೋಲ್ಡ ನೌಕೆಯು ಭಾರತದ ಮೊದಲ ಅಂಡರ್ ವಾಟರ್ ಮ್ಯೂಸಿಯಂ ಆಗಿ ಬದಲಾಗುತ್ತಿರುವ ನೌಕೆಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಯುಜಿ ಇವಾಸಾವಾ ಅವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿ ನೇಮಕಗೊಂಡವರಾಗಿರುತ್ತಾರೆ. ಮುಂದಿನ ಪ್ರಶ್ನೆ, DRDO ಅಧಿಕೃತಪಡಿಸಿರುವ ಗಾಳಿಯಿಂದ ಉಡಾಯಿಸುವ ಹಡಗು ವಿರೋಧಿ ಕ್ಷಿಪಣಿಯ ಹೆಸರೇನಾಗಿರುತ್ತದೆ? ಉತ್ತರ ಆಪ್ಷನ್ ಸಿ, NASAMSR ಕ್ಷಿಪಣಿಯಾಗಿರುತ್ತದೆ. DRDO ಅಭಿವೃದ್ಧಿಪಡಿಸಿದ ಗಾಳಿಯಿಂದ ಉಡಾಯಿಸಲ್ಪಡುವ ಹಡಗು. ಮುಂದಿನ ಪ್ರಶ್ನೆಯನ್ನು ನೋಡುವ. ಸಂಪೂರ್ಣ ಕಾಗದರಹಿತವಾಗಲು ನೇವ್ ಕಾರ್ಯಕ್ರಮ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ಉತ್ತರವು ಆಪ್ಷನ್ ಬಿ, ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ರಾಜ್ಯವು ಸಂಪೂರ್ಣ ಕಾಗದರಹಿತವಾಗಲು ನೇವ್ ಕಾರ್ಯಕ್ರಮವನ್ನು ಜಾರಿಗೆ ತಂದ ಮೊದಲ ರಾಜ್ಯವಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಭಾರತದ 2ನೇ ಅತಿ ದೊಡ್ಡ ಕೇಬಲ್ ತಂಗುದಾಣ ಸೇತುವೆ ಎಲ್ಲಿ ಉದ್ಘಾಟನೆಯಾಯಿತು? ಉತ್ತರವು ಆಪ್ಷನ್ ಸಿ, ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಭಾರತದ 2ನೇ ಅತಿ ದೊಡ್ಡ ಕೇಬಲ್ ತಂಗುದಾಣ ಸೇತುವೆ ಉದ್ಘಾಟನೆಯಾಯಿತು. ಮುಂದಿನ ಪ್ರಶ್ನೆ, ಅಮರಾವತಿ ನಗರವು ಇತ್ತೀಚೆಗೆ ಯಾವ ಪ್ರಶಸ್ತಿ ಅಥವಾ ಯೋಜನೆಗೆ ಸುದ್ದಿಯಾಗಿದೆ? ಇದರ ಮಾಹಿತಿಯನ್ನು ನಾನು ನಿಮಗೆ ಮೊದಲೇ ನೀಡಿದ್ದೇನೆ. ಬೇರೆ ಒಂದು ಕ್ವಶನ್ ಸಹ ಇತ್ತು ಇದೇ ರೀತಿ, ಆದರೆ ಬೇರೆ ಟೈಪಲ್ಲಿ. ಇದರ ಉತ್ತರವನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡುವ. ಸಲ್ಖಾನ್ ಪಲೇಲಿಕೆ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಉತ್ತರವು ಆಪ್ಷನ್ ಸಿ, ಉತ್ತರ ಪ್ರದೇಶದಲ್ಲಿ ಸಲ್ಖಾನ್ ಪಲೇಲಿಕೆ ಉದ್ಯಾನವನ ಇರುತ್ತದೆ. ಮುಂದಿನ ಪ್ರಶ್ನೆ, 2025ರ ಪ್ರತಿಷ್ಠಿತ ಅಬೆಲ್ ಪ್ರಶಸ್ತಿಯನ್ನು ಗಣಿತದ ನೊಬೆಲ್ ಆಗಿ ಯಾರಿಗೆ ನೀಡಲಾಗಿದೆ? ಉತ್ತರವು ಆಪ್ಷನ್ ಎ, ಮಸಾಕಿ ಕಾಶಿವಾಡ ಅವರಿಗೆ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ, AIIB ಬ್ಯಾಂಕ್ನ ಪ್ರಸ್ತುತ ಅಧ್ಯಕ್ಷರು ಯಾರು? ಉತ್ತರವು ಆಪ್ಷನ್ ಬಿ, ಜಿನ್ ಲಿಕ್ವಾನ್ ಅವರಿಗೆ AIIB ಬ್ಯಾಂಕ್ನ ಪ್ರಸ್ತುತ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಬಲ್ಗೇರಿಯಾ ಯಾವ ಹಣಕಾಸು ವಲಯಕ್ಕೆ ಸೇರಲು ಸಿದ್ಧತೆ ನಡೆಸುತ್ತಿದೆ? ಉತ್ತರವು ಆಪ್ಷನ್ ಬಿ, ಯುರೋ ಝೋನ್ ಅವರ ವಲಯಕ್ಕೆ ಸೇರಲು ಬಲ್ಗೇರಿಯಾ ರಾಜ್ಯವು ಅಥವಾ ದೇಶವು ಸಿದ್ಧತೆಯನ್ನು ನಡೆಸುತ್ತಿದೆ. ಮುಂದಿನ ಪ್ರಶ್ನೆ, ಬಯೋಸಾರಥಿ ಉಪಕ್ರಮವನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ಉತ್ತರವು ಆಪ್ಷನ್ ಸಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಬಯೋಸಾರಥಿ ಕಾರ್ಯಕ್ರಮವನ್ನು ಅಥವಾ ಉಪಕ್ರಮವನ್ನು ಸ್ಥಾಪಿಸಿದೆ. ಮುಂದಿನ ಪ್ರಶ್ನೆ, 2025ರ ಪ್ರತಿಷ್ಠಿತ ಫುಡ್ ಪ್ಲಾನೆಟ್ ಪ್ರೈಸ್ ಗೆದ್ದ ಸ್ವೀಡನ್ ಮೂಲದ ತಂತ್ರಜ್ಞಾನ ಯಾವುದು? ಉತ್ತರವು ಆಪ್ಷನ್ ಬಿ, ಎಕೋಫಾರ್ಮ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಪವರ್ ವಿದಿನ್ ದ ಲೀಡರ್ಶಿಪ್ ಲೆಗೆಸಿ ಆಫ್ ನರೇಂದ್ರ ಮೋದಿ ಪುಸ್ತಕದ ಲೇಖಕರು ಯಾರು? ಉತ್ತರವು ಆಪ್ಷನ್ ಎ, ಡಾಕ್ಟರ್ ಆರ್. ಬಾಲಸುಬ್ರಮಣಿಯನ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಭಾರತವು ಏಪ್ರಿಲ್ 2025ರಲ್ಲಿ ಪಾಕಿಸ್ತಾನದೊಂದಿಗೆ ಯಾವ ಒಪ್ಪಂದವನ್ನು ಅಮಾನತುಗೊಳಿಸಿತು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ. ಮುಂದಿನ ಪ್ರಶ್ನೆ, ಪೆನ್ ಟ್ರಾನ್ಸ್ಲೇಟ್ ಪ್ರಶಸ್ತಿ ಗೆದ್ದ
ಒನ್ಸ್ ಎಲಿಮೆಂಟ್ ಲಿವ್ಡ್ ಹಿಯರ್ ಪುಸ್ತಕದ ಲೇಖಕರು ಯಾರು? ಉತ್ತರವು ಆಪ್ಷನ್ ಬಿ ಗೀತಾಂಜಲಿ ಶ್ರೀ ಅವರು ಪೆನ್ ಟ್ರಾನ್ಸ್ಲೇಟ್ ಪ್ರಶಸ್ತಿ ಗೆದ್ದ ಒನ್ಸ್ ಎಲಿಮೆಂಟ್ ಲಿವ್ಡ್ ಹಿಯರ್ ಪುಸ್ತಕದ ಲೇಖಕರಾಗಿರುತ್ತಾರೆ ಗೀತಾಂಜಲಿ ಶ್ರೀ. ಮುಂದಿನ ಪ್ರಶ್ನೆ, ಪ್ರಧಾನಿ ಮೋದಿ ಧನಧಾನ್ಯ ಕೃಷಿ ಯೋಜನೆಯಡಿ ಎಷ್ಟು ಜಿಲ್ಲೆಗಳನ್ನು ಒಳಗೊಳ್ಳಲು ಉದ್ದೇಶಿಸಲಾಗಿದೆ? ಉತ್ತರವು ಆಪ್ಷನ್ ಸಿ 100 ಜಿಲ್ಲೆಗಳನ್ನು ಒಳಗೊಳ್ಳಲು ಉದ್ದೇಶಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಹೊಸ ಅರಿಶಿನ ತಳಿಯ ಹೆಸರೇನು? ಉತ್ತರವು ಆಪ್ಷನ್ ಎ IISR ಸೂರ್ಯ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಪ್ರಧಾನಿ ಮೋದಿಯವರಿಗೆ ತನ್ನ ಅತ್ಯುನ್ನತ ಗೌರವ ನೀಡಿತು? ಉತ್ತರವು ಆಪ್ಷನ್ ಬಿ ಘಾನಾ ದೇಶವು ಪ್ರಧಾನಿ ಮೋದಿಯವರಿಗೆ ತಮ್ಮ ಅತ್ಯುನ್ನತ ಗೌರವವನ್ನು ನೀಡಿತು. ಮುಂದಿನ ಪ್ರಶ್ನೆ, FIDE ಮಹಿಳಾ ಚೆಸ್ ವಿಶ್ವಕಪ್ 2025ರ ವಿಜೇತರು ಯಾರು? ಉತ್ತರವು ಆಪ್ಷನ್ ಡಿ ದಿವ್ಯಾ ದೇಶ್ಮುಖ್. ದಿವ್ಯಾ ದೇಶ್ಮುಖ್ ಅವರು 2025ನೇ ಸಾಲಿನ FIDE ಮಹಿಳಾ ಚೆಸ್ ವಿಶ್ವಕಪ್ ಅನ್ನು ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆ, JP ಬಿರ್ಲಾ ಮೆಮೋರಿಯಲ್ ಪ್ರಶಸ್ತಿ ಪಡೆದ ಇಸ್ರೋ ವಿಜ್ಞಾನಿ ಯಾರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ವಿ ನಾರಾಯಣ್ ಅವರು JP ಬಿರ್ಲಾ ಮೆಮೋರಿಯಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡುವ. OECD ಮಂತ್ರಿಮಂಡಲ ಸಭೆ 2025 ಎಲ್ಲಿ ನಡೆಯಿತು? ಉತ್ತರವು ಆಪ್ಷನ್ ಬಿ ಪ್ಯಾರಿಸ್ನಲ್ಲಿ ನಡೆಯಿತು. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಮಂಡೇಲಾ ಪ್ರಶಸ್ತಿ 2025 ವಿಜೇತರು ಯಾರು? ಉತ್ತರ ಆಪ್ಷನ್ ಬಿ ಬೇಡಾ ರೆನಾಲ್ಡ್ ಮತ್ತು ಕೆನಡಿ ಒಡೆಟ್ಟೆ ಅವರು ವಿಶ್ವಸಂಸ್ಥೆಯ ಮಂಡೇಲಾ ಪ್ರಶಸ್ತಿ 2025ರ ವಿಜೇತರಾಗಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಭಾರತದ ಮೊದಲ ವೈಲ್ಡ್ ಲೈಫ್ ಓವರ್ ಪಾಸ್ ಕಾರಿಡಾರ್ ಯಾವ ಮಾರ್ಗದಲ್ಲಿದೆ? ಉತ್ತರ ಆಪ್ಷನ್ ಬಿ ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮಾರ್ಗದಲ್ಲಿದೆ. ಮುಂದಿನ ಪ್ರಶ್ನೆ, ಸಶಸ್ತ್ರ ಸೀಮಾ ಬಲ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಉತ್ತರ ಆಪ್ಷನ್ ಬಿ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಮುಂದಿನ ಪ್ರಶ್ನೆ, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ಬೀಜಿಂಗ್ನಲ್ಲಿದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ಮಾರುಕಟ್ಟೆ ಮೌಲ್ಯದಲ್ಲಿ ಜಗತ್ತಿನ ನಂಬರ್ 1 ಸ್ಥಾನಕ್ಕೇರಿದ ಚಿಪ್ ತಯಾರಿಕಾ ಕಂಪನಿ ಯಾವುದು? ಉತ್ತರವು ಆಪ್ಷನ್ ಸಿ ಎನ್ವಿಡಿಯಾ ಕಂಪನಿಯು ಮಾರುಕಟ್ಟೆ ಮೌಲ್ಯದಲ್ಲಿ ಜಗತ್ತಿನ ನಂಬರ್ 1 ಸ್ಥಾನಕ್ಕೇರಿದ ಚಿಪ್ ತಯಾರಿಕಾ ಕಂಪನಿಯಾಗಿರುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಭಾರತದ ಮೊದಲ 100% ಸಾಕ್ಷರತಾ ರಾಜ್ಯ ಮಿಜೋರಾಂನ ರಾಜ್ಯಪಾಲರು ಯಾರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಹರಿಬಾಬು ಕಂಬಪಾಟಿಯವರು ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಸಿಂಪ್ಲಿಫಾನ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಉತ್ತರವು ಆಪ್ಷನ್ ಬಿ ಒಡಿಶಾ ರಾಜ್ಯದಲ್ಲಿದೆ. ಮುಂದಿನ ಪ್ರಶ್ನೆ, ಲಖನೌ ನಗರವು ಯಾವ ನದಿಯ ದಂಡೆಯಲ್ಲಿದೆ? ಉತ್ತರ ಆಪ್ಷನ್ ಸಿ ಗೋಮತಿ ನದಿಯ ದಂಡೆಯಲ್ಲಿ ಲಖನೌ ನಗರವು ಇರುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಪ್ರಸಕ್ತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಉತ್ತರವು ಆಪ್ಷನ್ ಬಿ ರಾಜೀವ್ ಕುಮಾರ್ ಆಗಿರುತ್ತಾರೆ. ರಾಜೀವ್ ಕುಮಾರ್ ಅವರು ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು. ಮುಂದಿನ ಪ್ರಶ್ನೆ, 16ನೇ ಬ್ರಿಕ್ಸ್ ಶೃಂಗಸಭೆ 2025 ಯಾವ ದೇಶದ ಅಧ್ಯಕ್ಷತೆಯಲ್ಲಿ ನಡೆಯುತ್ತದೆ ಅಥವಾ ನಡೆಯಿತು? ಉತ್ತರವು ರಷ್ಯಾ ದೇಶದ ಅಧ್ಯಕ್ಷತೆಯಲ್ಲಿ 16ನೇ ಸಾಲಿನ ಬ್ರಿಕ್ಸ್ ಶೃಂಗಸಭೆ ನಡೆಯಿತು. ಮುಂದಿನ ಪ್ರಶ್ನೆಯನ್ನು ನೋಡುವ. ಅಂತಾರಾಷ್ಟ್ರೀಯ ಯೋಗ ದಿನ 2025ರ ಥೀಮ್ ಏನು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯ ಲಾಭ ಪಡೆಯುವ ವಯೋಮಿತಿ ಎಷ್ಟು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. 15ರಿಂದ 35 ವರ್ಷಗಳು. ಮುಂದಿನ ಪ್ರಶ್ನೆ, ಗಾಯಕ ಅರಿಜಿತ್ ಸಿಂಗ್ ಅವರಿಗೆ 2025ರಲ್ಲಿ ನೀಡಲಾದ ಪದ್ಮ ಪ್ರಶಸ್ತಿ ಯಾವುದು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಪದ್ಮಶ್ರೀ ಪ್ರಶಸ್ತಿಯನ್ನು ಅರಿಜಿತ್ ಸಿಂಗ್ ಅವರಿಗೆ 2025ರಲ್ಲಿ ನೀಡಲಾಯಿತು. ಮುಂದಿನ ಪ್ರಶ್ನೆ ಅಥವಾ ಕೊನೆಯ ಪ್ರಶ್ನೆ, 2025ರಲ್ಲಿ ಒಟ್ಟು ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿರುತ್ತದೆ? ಇದು ಇಂಪಾರ್ಟೆಂಟ್ ಆದ ಮಾಹಿತಿ. 119 ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿರುತ್ತದೆ 2025ರಲ್ಲಿ. ಸೊ ಇಲ್ಲಿ ಇದಾಗಿತ್ತು ಪ್ರಚಲಿತ ವಿದ್ಯಮಾನಗಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.